ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ತಿಂಗಳು ಸ್ನೇಹಿತರೆ ಅಂದರೆ ಮೇ ತಿಂಗಳು 5ನೇ ತಾರೀಕಿಂದ ಅಂದರೆ ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿ ಇದೆ. ಈ ದಿನದಿಂದ ಕಟಕ ರಾಶಿಯವರಿಗೆ ಬಹಳಷ್ಟು ಅದೃಷ್ಟವನ್ನ ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗಬಹುದು, ಹಣಕಾಸಿನಲ್ಲಾಗಬಹುದು, ವೃತ್ತಿ ಜೀವನದಲ್ಲಾಗಬಹುದು, ನಿಮ್ಮ ಉದ್ಯೋಗದಲ್ಲಾಗಬಹುದು, ಇನ್ನು ಮಕ್ಕಳ ಭವಿಷ್ಯದಿಂದನಾಗಬಹುದು. ಸ್ನೇಹಿತರೆ, ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕಟಕ ರಾಶಿಯವರು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸ್ನೇಹಿತರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ಶಾಂ ಶನೇಶ್ವರಾಯ ನಮಃ, ಓಂ ನಮಃ ಶಿವಾಯ, ಓಂ ನಮಃ ಕುಬೇರರಾಯ ನಮಃ ಅಂತ ಕಮೆಂಟ್ ಮಾಡಿ. ಕುಬೇರನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಿ ಸುಖ ಸಂಪತ್ತು ಹೆಚ್ಚಳವಾಗಲಿ ಕಟಕ ರಾಶಿಯವರಿಗೆ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳ ಸಾರಾಂಶ ಕಟಕ ರಾಶಿಯವರಿಗೆ ಕೆರಿಯರ್ನಲ್ಲಿ ಮುನ್ನುಗ್ಗುವಿಕೆ ಅಂತಲೇ ಹೇಳಬಹುದು. ಅಂದರೆ ಮೇ 11ರಂದು ಕುಜನು ದಶಮ ಸ್ಥಾನಕ್ಕೆ ಅಂದರೆ 10ನೇ ಮನೆಗೆ ಪ್ರವೇಶಿಸಿ ಅದ್ಭುತವಾದ ರುಚಕ ಯೋಗ ಮತ್ತು ದ್ವಿಗ್ಬಲವನ್ನ ನೀಡುವುದರಿಂದ ಕಚೇರಿಯಲ್ಲಿ ನಿಮಗೆ ಎದುರೇ ಇರುವುದಿಲ್ಲ. ಆರ್ಥಿಕ ವರದಾನ. ಎರಡನೇದಾಗಿ ಮೇ 15ರಿಂದ ಲಾಭದ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಸೂರ್ಯ ಬುಧರ ಪ್ರವೇಶವು ಆರ್ಥಿಕವಾಗಿ ವಿಶೇಷ ಲಾಭಗಳನ್ನು ತರುತ್ತದೆ. ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ ಅಂತಲೇ ಹೇಳಬಹುದು. ಇನ್ನು ಮೂರನೇದಾಗಿ ಐಷಾರಾಮಿಗಾಗಿ ಖರ್ಚುಗಳು. ಮೇ 14ರಂದು ಶುಕ್ರನು 12ನೇ ಮನೆಯಲ್ಲಿ ವ್ಯಯ ಸ್ಥಾನವನ್ನು ಅಂದರೆ ಗುರುವಿನೊಂದಿಗೆ ಸೇರುವುದರಿಂದ ನೀವು ಪ್ರಯಾಣಗಳು, ಮನೆ ಅಲಂಕಾರ ಮತ್ತು ವೈಯಕ್ತಿಕ ಐಷಾರಾಮಿಗಾಗಿ ಸಂತೋಷದಿಂದ ಖರ್ಚನ್ನ ಮಾಡುತ್ತೀರಿ ಸ್ನೇಹಿತರೆ ಕಟಕ ರಾಶಿಯವರು. ಇದು ಒಟ್ಟಾರೆಯಾಗಿ ಸಾರಾಂಶ. ಇನ್ನು ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂದರೆ ಕಟಕ ರಾಶಿಯವರಿಗೆ ಮೇ 2026 ವೃತ್ತಿಪರವಾಗಿ ಮತ್ತು ಆರ್ಥಿಕವಾಗಿ ದೊಡ್ಡ ತಿರುವುಗಳನ್ನು ನೀಡುವಂತಹ ಮಾಸವಾಗಿದೆ. ಈ ತಿಂಗಳು ನಿಮ್ಮ ಜಾತಕ ಚಕ್ರದ ಅತ್ಯಂತ ಪ್ರಮುಖವಾದ ದಶಮ ಅಂದರೆ 10ನೇ ಮನೆ ಮತ್ತು ಲಾಭದ ಮನೆ 11ನೇ ಮನೆ ಸ್ಥಾನಗಳಲ್ಲಿ ಗ್ರಹಗಳ ಬಹಳ ಬಲವಾಗಿವೆ. ಮುಖ್ಯವಾಗಿ ಮೇ 11ರಂದು ನಿಮ್ಮ ರಾಶಿಗೆ ಯೋಗಕಾರಕನಾದ ಕುಜನು 10ನೇ ಮನೆಯಲ್ಲಿ ಸ್ವಕ್ಷೇತ್ರಕ್ಕೆ ಕಾಲಿಡುವುದು ನಿಮ್ಮ ಕೆರಿಯರ್ಗೆ ಅಂದರೆ ರಾಕೆಟ್ನಂತಹ ಬೂಸ್ಟ್ ನೀಡುತ್ತದೆ. ಆನಂತರ ಮೇ 15ರಂದು ಸೂರ್ಯನು ಲಾಭದ ಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಇನ್ನು ಪ್ರಥಮಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ಕೂಡ ದ್ವಿತೀಯಾರ್ಧದಲ್ಲಿ ಬರುವಂತಹ ಲಾಭಗಳು ನಿಮ್ಮನ್ನ ಸಂತೋಷದ ಕಡಲಲ್ಲಿ ತೇಲಿಸುತ್ತವೆ ಅಂತಲೇ ಹೇಳಬಹುದು. ಇದು ಒಟ್ಟಾರೆಯಾಗಿ ಭವಿಷ್ಯ ಈ ರೀತಿ ಇರಲಿದೆ ಮೇ ತಿಂಗಳಲ್ಲಿ. ಇದಕ್ಕೆಲ್ಲ ಕಾರಣ ಮೇಯ್ನ್ ಆಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಅದರಿಂದಾಗುವಂತಹ ಪ್ರಭಾವ. ಹಾಗಿದ್ರೆ ಮೇ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ, ಅವುಗಳ ಪ್ರಭಾವ ಹೇಗಿರಲಿದೆ, ಆ ಸಮಯದಲ್ಲಿ ನಾವು ಎಚ್ಚರಿಕೆ ವಹಿಸಬೇಕಂದ್ರೆ ಖಂಡಿತವಾಗಿ ಪ್ರತಿಯೊಬ್ಬರೂ ಎಚ್ಚರಿಕೆ ವಹಿಸಬೇಕಾದಂತಹ ದಿನ ಅಂತಲೇ ಹೇಳ್ಬೋದು. ಹಾಗಿದ್ರೆ ಕುಜ 5 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವ ಯೋಗಕಾರಕ ಕುಜ 10ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತಾ ನಂತರ ಮೇ 11ಕ್ಕೆ ಸ್ಥಳಾಂತರಗೊಂಡು ಅದರ ಪ್ರಭಾವ ಹೇಗಿರಲಿದೆ ಅಂದರೆ ಕುಜನ ಪ್ರಭಾವ ಕರ್ಮದ ಸ್ಥಾನದಲ್ಲಿ ದ್ವಿಗ್ಬಲ, ವೃತ್ತಿಯಲ್ಲಿ ಅಧಿಕಾರ ಯೋಗ, ಅಸಾಧಾರಣ ಧೈರ್ಯ, ಕೀರ್ತಿ ಹೆಚ್ಚಾಗಲಿದೆ. ಇನ್ನು ಸೂರ್ಯ 2ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ ಧನಕಾರಕ ಅಂತಲೇ ಹೇಳ್ಬಹುದು. 10ನೇ ಮನೆಯ ನಂತರ 11ನೇ ಮನೆಗೆ ಸ್ಥಳಾಂತರಗೊಂಡು ಮೇ 14ರವರೆಗೆ 10ರಲ್ಲಿ ಉಚ್ಚ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು, ನಂತರ ಮೇ 15ರಿಂದ 11ರಲ್ಲಿ ಧನ ಲಾಭಗಳ ಆಸೆಗಳು ಈಡೇರಿಕೆ ಅಂತಲೇ ಹೇಳಬಹುದು. ಇನ್ನು ಬುಧ 3 ಮತ್ತು 12ನೇ ಮನೆಯ ಅಧಿಪತಿಯಾಗಿರುವಂತಹ ಬುಧ
10ನೇ ಮನೆಯಲ್ಲಿ ನಂತರ 11ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತದೆ. 10ನೇ ಮನೆಯಲ್ಲಿ ಸಂಚರಿಸಬೇಕಾದ್ರೆ ಮೇ 15ರಿಂದ 11ನೇ ಮನೆಯಲ್ಲಿ ಸಂವಹನದ ಮೂಲಕ ಲಾಭಗಳು. ಮೇ 29ರಂದು 12ನೇ ಮನೆಗೆ ಸ್ಥಳಾಂತರಗೊಳ್ಳಲಿದೆ ಸ್ನೇಹಿತರೆ. ಇನ್ನು ಶುಕ್ರ 4 ಮತ್ತು 11ನೇ ಮನೆಯ ಅಧಿಪತಿಯಾಗಿರುವ ಶುಕ್ರ 11ನೇ ಮನೆಯಲ್ಲಿ ನಂತರ 12ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತದೆ. ಮೇ 14ರವರೆಗೆ 11ರಲ್ಲಿ ಸ್ವಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟ್ ಲಾಭಗಳು ಸಿಗಲಿದೆ. ನಂತರ ಮೇ 14ರಿಂದ 12ನೇ ಮನೆಗೆ ಸ್ಥಳಾಂತರಗೊಂಡು ಐಷಾರಾಮಿಗಾಗಿ ಖರ್ಚುಗಳು, ಪ್ರಯಾಣಗಳು ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಗುರು 6 ಮತ್ತು 9ನೇ ಮನೆಯ ಅಧಿಪತಿಯಾಗಿರುವ ಗುರು 12ನೇ ಮನೆಯಲ್ಲಿ ಮಿಥುನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತದೆ. ಆಧ್ಯಾತ್ಮಿಕ ಪ್ರಯಾಣಗಳು, ಧಾರ್ಮಿಕ ಕಾರ್ಯಗಳಿಗಾಗಿ ವೆಚ್ಚ, ಅದೃಷ್ಟದಲ್ಲಿ ಸ್ವಲ್ಪ ವಿಳಂಬಗಳು ಹೆಚ್ಚಾಗಬಹುದು ಸ್ನೇಹಿತರೆ. ಇನ್ನು ಮೇಯ್ನ್ ಆಗಿ ಶನಿ ಸ್ನೇಹಿತರೆ 9ನೇ ಮನೆಯಲ್ಲಿ ಸಂಚರಿಸುವುದರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು. ಬಹಳಷ್ಟು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಹೆಚ್ಚಾಗಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಪ್ರತಿಯೊಬ್ಬ ರಾಶಿಯವರು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ನೋಡಬೇಕಾಗುತ್ತದೆ. ಕಟಕ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಯಾವ ಗ್ರಹದಿಂದ ಯಾವ ಪ್ರಭಾವವನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಒಂದೊಂದಾಗಿ ಹೇಳೋದಾದರೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ. ಕಟಕ ರಾಶಿಯವರಿಗೆ ಮೇ ತಿಂಗಳು ವೃತ್ತಿ ಜೀವನದಲ್ಲಿ ಇದು ಅತ್ಯುತ್ತಮ ಮಾಸ ಅಂತಲೇ ಹೇಳ್ಬೋದು. ತಿಂಗಳ ಆರಂಭದಿಂದ ಮೇ 14ರವರೆಗೆ ಧನಾಧಿಪತಿಯಾದ ಸೂರ್ಯ ದಶಮ ಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾರೆ. ಇದು ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿರುವಂತಹ ಉದ್ಯೋಗಿಗಳಿಗೆ ಉತ್ತಮ ನಾಯಕತ್ವದ ಅವಕಾಶಗಳನ್ನು ತರುತ್ತದೆ. ಇನ್ನು ಮೇ 11ರಂದು ನಿಮ್ಮ ರಾಶಿಗೆ ರಾಜಯೋಗ ಕಾರಕನಾದಂತಹ ಕುಜನು ಕೂಡ 10ನೇ ಮನೆಗೆ ಸ್ವಕ್ಷೇತ್ರವಾದಂತಹ ಮೇಷಕ್ಕೆ ಪ್ರವೇಶಿಸುವುದರೊಂದಿಗೆ ಅಲ್ಲಿ ಕುಜನು ದ್ವಿಗ್ಬಲ ಮತ್ತು ಅದ್ಭುತವಾದ ಕಾರ್ಯಕ್ಷಮತೆಯನ್ನು ಪಡೆಯುತ್ತಾನೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು, ಕೆಲಸ ಪೂರ್ಣಗೊಳಿಸುವ ವೇಗ ನಿಮ್ಮ ಅಧಿಕಾರಿಗಳನ್ನು ಆಶ್ಚರ್ಯಗೊಳಿಸುತ್ತವೆ ಅಂತಲೇ ಹೇಳಬಹುದು. ಇನ್ನು ದ್ವಿತೀಯಾರ್ಧದಲ್ಲಿ ಮೇ 15ರ ನಂತರ ಸೂರ್ಯ ಮತ್ತು ಬುಧ 11ನೇ ಸ್ಥಾನವಾದಂತಹ ಋಷಭಕ್ಕೆ ಹೋಗುವುದರಿಂದ ಮೊದಲ 15 ದಿನಗಳಲ್ಲಿ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ, ಬಡ್ತಿ ಅಥವಾ ವರ್ಗಾವಣೆ ಬಯಸುವವರಿಗೆ ಅನುಕೂಲಕರ ಸ್ಥಾನ ಅಂತಲೇ ಹೇಳ್ಬೋದು. ಬದಲಾವಣೆ ಲಭಿಸುತ್ತದೆ. ಆದರೆ 10ನೇ ಮನೆಯಲ್ಲಿರುವ ಕುಜನಿಂದಾಗಿ ನಿಮ್ಮ ಕೆಳ ಹಂತದ ಸಿಬ್ಬಂದಿಯ ಮೇಲೆ ಸ್ವಲ್ಪ ಕೋಪ ಪ್ರದರ್ಶಿಸುವಂತಹ ಸಾಧ್ಯತೆ ಇದೆ. ಇದನ್ನು ನಿಯಂತ್ರಿಸಿಕೊಳ್ಳಬೇಕಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಕೆರಿಯರಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಟಕ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ವ್ಯವಹಾರದ ಬಗ್ಗೆ ಹೇಳೋದಾದರೆ, ನಿಮ್ಮ ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ, ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಸಪ್ತಮಾಧಿಪತಿಯಾದಂತಹ ವ್ಯಾಪಾರಕಾರಕ ಶನಿ ಭಾಗ್ಯದ ಸ್ಥಾನದಲ್ಲಿ 9ನೇ ಮನೆಯಲ್ಲಿ ಸ್ಥಿರವಾಗಿದ್ದಾನೆ. ಇದು ವ್ಯಾಪಾರದಲ್ಲಿ ನಿಧಾನವಾದ ಆದರೆ ಸ್ಥಿರವಾದ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಆದರೆ ವ್ಯಾಪಾರಿಗಳಿಗೆ ತಿಂಗಳ ಪ್ರಥಮಾರ್ಧದಲ್ಲಿ 11ನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನ ಸಂಚಾರದಿಂದಾಗಿ ರಿಯಲ್ ಎಸ್ಟೇಟ್, ಹೋಟೆಲ್ಗಳು, ವಾಹನಗಳು ಅಥವಾ ಬ್ಯೂಟಿ ಉತ್ಪನ್ನಗಳ ವ್ಯಾಪಾರ ಮಾಡುವವರಿಗೆ ಉತ್ತಮ ಲಾಭಗಳು ದೊರೆಯುತ್ತವೆ. ಇನ್ನು ಮೇ 15ರ ನಂತರ ಲಾಭದ ಸ್ಥಾನದಲ್ಲಿ ಸೂರ್ಯ ಬುಧರ ಸಂಯೋಗದಿಂದಾಗಿ ಗುತ್ತಿಗೆಗಳು ಅಂದರೆ ಸರ್ಕಾರಿ ಟೆಂಡರ್ಗಳು ಸುಲಭವಾಗಿ ಸಿಗುತ್ತವೆ ಅಂತಲೇ ಹೇಳಬಹುದು. ವ್ಯಾಪಾರ ವಿಸ್ತರಣೆಗೆ ಇದು ಸಕಾಲವಾಗಿರುತ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ವ್ಯಾಪಾರ, ವ್ಯವಹಾರದಲ್ಲಿ, ಸ್ವಯಂ ಉದ್ಯೋಗದಲ್ಲಿ ಕಟಕ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ಆರ್ಥಿಕವಾಗಿ ಈ ತಿಂಗಳು ದ್ವಿಮುಖ ಪ್ರಯೋಜನಗಳನ್ನು ನೀಡುತ್ತವೆ ಕಟಕ ರಾಶಿಯವರಿಗೆ. ಮೊದಲನೇದಾಗಿ ಆದಾಯ. ಮೇ 15ರಂದು ದ್ವಿತೀಯಾಧಿಪತಿಯಾದಂತಹ ಧನಾಧಿಪತಿ ಸೂರ್ಯನು ಲಾಭದ ಸ್ಥಾನಕ್ಕೆ 11ನೇ ಮನೆಗೆ ಹೋಗುವುದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ನೀವು ಸಂವಹನ ಕೌಶಲ್ಯಗಳ ಮೂಲಕ, ಸಾಮಾಜಿಕ ನೆಟ್ವರ್ಕ್ ಮೂಲಕ ಹೆಚ್ಚುವರಿ ಹಣ ಸಂಪಾದಿಸುತ್ತೀರಿ ಸ್ನೇಹಿತರೆ. ಇನ್ನು ಎರಡನೆಯದು ವೆಚ್ಚ ಅಂದರೆ ಖರ್ಚುಗಳು. ಮೇ 14ರಂದು ಲಾಭಾಧಿಪತಿಯಾದಂತಹ ಶುಕ್ರನು ವ್ಯಯ ಸ್ಥಾನವಾದಂತಹ 12ನೇ ಮನೆಗೆ ಮಿಥುನಕ್ಕೆ ಪ್ರವೇಶಿಸಿ ಲಾಭಾಧಿಪತಿಯಾದ ಗುರುವಿನೊಂದಿಗೆ ಸೇರುತ್ತಾರೆ.
ಇದರಿಂದಾಗಿ ನಿಮ್ಮ ಬಳಿ ಹಣವಿದ್ದರೂ ಕೂಡ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು, ಮನೆಯನ್ನು ಸುಂದರವಾಗಿ ಅಲಂಕರಿಸಲು ಅಥವಾ ತೀರ್ಥಯಾತ್ರೆ ಮತ್ತು ವಿದೇಶಿ ಪ್ರಯಾಣಗಳಿಗಾಗಿ ಖರ್ಚಾಗುತ್ತದೆ. ಇವು ನಿಮಗೆ ಸಂತೋಷವನ್ನು ನೀಡುವಂತಹ ಖರ್ಚಾಗಿರುವುದು. ಹೆಚ್ಚಾಗಿ ಚಿಂತಿಸುವ ಅಗತ್ಯವಿಲ್ಲ ಸ್ನೇಹಿತರೆ. ಆದರೆ ಸ್ವಲ್ಪ ಉಳಿತಾಯವನ್ನು ಮಾಡಿ ಸ್ನೇಹಿತರೆ. ಒಂದಷ್ಟು ಉಳಿತಾಯವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆಗಳು ಎದುರಾಗುವುದಿಲ್ಲ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಕಟಕ ರಾಶಿಯವರ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮತ್ತು ನಿಮ್ಮ ಯೋಗಕ್ಷೇಮ ಹೇಗಿರಲಿದೆ ಅನ್ನೋದಾದರೆ, 10ನೇ ಮನೆಯಲ್ಲಿ ಸೂರ್ಯ ಮೇ 14ರವರೆಗೆ ಮತ್ತು ಕುಜ ಮೇ 11ರಿಂದ ಇರುವುದರಿಂದ ನಿಮ್ಮಲ್ಲಿ ದೈಹಿಕ ಬಲ ಹೇರಳವಾಗಿರುತ್ತದೆ. ಆದರೆ ಈ ಕ್ರೂರ ಗ್ರಹಗಳ ಕೆಲಸದ ಬಗ್ಗೆ ವಿಪರೀತ ಕಾಳಜಿಯನ್ನು ನೀಡಿ ಮಾನಸಿಕ ಒತ್ತಡಕ್ಕೆ ಸ್ನೇಹಿತರೆ ಗುರಿ ಮಾಡುತ್ತವೆ. ಕೆಲಸದ ಒತ್ತಡದಿಂದ ರಕ್ತದೊತ್ತಡ BP ಹೆಚ್ಚಾಗುವಂತಹ ಅಪಾಯವಿದೆ ಅಂತಲೇ ಹೇಳಬಹುದು. ಹಾಗೆಯೇ 12ನೇ ಮನೆಯಲ್ಲಿ ಮಿಥುನದಲ್ಲಿ ಗುರು ಶುಕ್ರರ ಸಂಯೋಗದಿಂದಾಗಿ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಮತ್ತು ಪ್ರಯಾಣದಿಂದಾಗಿ ನಿದ್ರಾಹೀನತೆ ಸಮಸ್ಯೆಗಳು ಎದುರಾಗಬಹುದು. ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡುವುದು, ಕೆಲಸದ ನಡುವೆ ವಿಶ್ರಾಂತಿಯನ್ನು ಪಡೆಯುವುದು ಬಹಳ ಮುಖ್ಯ. ಇನ್ನು ಚೆನ್ನಾಗಿ ನೀರನ್ನು ಕುಡಿಯಿರಿ ಸ್ನೇಹಿತರೆ. ನೀರನ್ನು ಕುಡಿಯುವುದರಿಂದ ಉಷ್ಣಾಂಶ ಕಡಿಮೆಯಾಗಲಿದೆ. ಇನ್ನು ನಿದ್ರೆ ಕೂಡ ಚೆನ್ನಾಗಿ ಬರಲಿದೆ ಸ್ನೇಹಿತರೆ. ಇನ್ನು ಕಾಲನ್ನು ತಣ್ಣೀರಿನಿಂದ ತೊಳೆದು ಒಂದು 5 ನಿಮಿಷಗಳ ಕಾಲ ಸ್ನೇಹಿತರೆ ಮಸಾಜನ್ನು ಮಾಡೋದರಿಂದ ನಿದ್ರೆ ಸಮಸ್ಯೆ ಹೋಗಬಹುದು. ಸೊ ಈ ಸಣ್ಣ ಪುಟ್ಟ ಪರಿಹಾರವನ್ನು ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಧನ ಮತ್ತು ಕುಟುಂಬದ ಸ್ಥಾನಾಧಿಪತಿಯಾದಂತಹ ಸೂರ್ಯನು ಮೊದಲು 10ನೇ ಮನೆಯಲ್ಲಿ ನಂತರ 11ನೇ ಮನೆಯಲ್ಲಿ ಇರುವುದರಿಂದ ನೀವು ಕೌಟುಂಬಿಕ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೆ ಹೊತ್ತು ಸಮರ್ಥವಾಗಿ ನಿಭಾಯಿಸುತ್ತೀರಿ. ನಿಮ್ಮ ಮಾತಿನ ಶೈಲಿ ಸ್ವಲ್ಪ ಪ್ರಾಬಲ್ಯದಿಂದ ಕೂಡಿದ್ದರೂ ನಿಮ್ಮ ಉದ್ದೇಶ ಒಳ್ಳೆಯದಾಗಿರುವುದರಿಂದ ಕುಟುಂಬದ ಸದಸ್ಯರು ಅರ್ಥ ಮಾಡಿಕೊಳ್ಳಬಹುದು. ಮೇ 14ರಂದು ಶುಕ್ರನು 12ನೇ ಮನೆಗೆ ಹೋಗುವುದರಿಂದ ಜೀವನ ಸಂಗಾತಿಯೊಂದಿಗೆ ದೂರ ಪ್ರಯಾಣಗಳನ್ನು ಮಾಡುತ್ತೀರಿ. ಇದು ನಿಮ್ಮ ನಡುವಿನ ಪ್ರೀತಿ ಮತ್ತು ಏಕಾಂತವನ್ನು ಹೆಚ್ಚಿಸುತ್ತದೆ. ಆದರೆ 12ನೇ ಮನೆಯಲ್ಲಿ ಗುರುವಿರುವುದರಿಂದ ಮನೆಯಲ್ಲಿ ಯಾವುದೇ ಹಬ್ಬ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಸಂಬಂಧಿಕರ ಆಗಮನ ಸ್ನೇಹಿತರೆ, ತನ್ಮೂಲಕ ಸಂಭ್ರಮದ ವಾತಾವರಣ ಇರುತ್ತದೆ ಅಂತಲೇ ಹೇಳಬಹುದು. ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಇರಲಿದೆ. ಯಾರಿಗೆ ಮದುವೆಯಾಗಿಲ್ಲ ಅವರಿಗೆ ಗ್ರಹಗಳ ಸಂಚಾರದಿಂದ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಸ್ನೇಹಿತರೆ. ಒಳ್ಳೆಯ ಸಂಗಾತಿಯನ್ನು ಕೈ ಹಿಡಿಯಲಿದ್ದೀರಿ ಅಂತಲೇ ಹೇಳ್ಬೋದು. ಇದರಿಂದಲೂ ಕೂಡ ಸಾಕಷ್ಟು ಸಂತೋಷ ನೆಮ್ಮದಿ ನೆಲೆಸಲಿದೆ. ಇನ್ನು ಯಾರಿಗೆ ಮದುವೆಯಾಗಿದೆ ಅಂಥವರಿಗೆ ಸಂತಾನದ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಕುಟುಂಬದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ಪ್ರೇಮ ಜೀವನದಲ್ಲಿ ಸ್ನೇಹಿತರೆ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೀರಿ. ನೆಮ್ಮದಿ ಸಂತೋಷ ಮನೆ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಲಾಸ್ಟ್ನೇದಾಗಿ ಹೇಳೋದಾದರೆ ವಿದ್ಯಾರ್ಥಿಗಳ ಬಗ್ಗೆ, ಅವರ ಶಿಕ್ಷಣದಲ್ಲಿ, ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಟಕ ರಾಶಿಯವರು ವಿದ್ಯಾರ್ಥಿಗಳು ನೋಡಲಿದ್ದೀರಿ ಅಂದರೆ, ಪಂಚಮಾಧಿಪತಿಯಾದ ಕುಜನು 10ನೇ ಮನೆಯಲ್ಲಿ ಬಲವಾದ ಸ್ಥಾನಕ್ಕೆ ಹೋಗುವುದರಿಂದ ಇಂಜಿನಿಯರಿಂಗ್, ಮೆಡಿಷನ್ ಮತ್ತು ಪೊಲೀಸ್ ಅಂದರೆ ಸೇನಾ ಸಂಬಂಧಿತ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದ ಸಮಯ. ಅಧ್ಯಯನವನ್ನು ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಮೇ 15ರ ನಂತರ 11ನೇ ಮನೆಯಲ್ಲಿ ಬುಧನು ಸೇರುವುದರಿಂದ ಗ್ರೂಪ್ ಸ್ಟಡಿ ಸ್ನೇಹಿತರ ಮೂಲಕ ನಿಮ್ಮ ಸಂದೇಹಗಳು ಪರಿಹಾರವಾಗುತ್ತವೆ ಅಂತಲೇ ಹೇಳಬಹುದು. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ ಸ್ನೇಹಿತರೆ, ಖಂಡಿತವಾಗಿಯೂ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ, ಇನ್ನು ಸಮಸ್ಯೆಗಳೆಲ್ಲ ಎದುರಾದರೆ, ಕಷ್ಟಗಳೆಲ್ಲ ಎದುರಾದರೆ, ಅಡೆತಡೆಗಳು, ಪ್ರಾಬ್ಲಮ್ಗಳು ಕಂಡು ಬಂದಿದ್ದಲ್ಲಿ ಈ ತಿಂಗಳಲ್ಲಿ ಸ್ನೇಹಿತರೆ ಅನುಸರಿಸಬೇಕಾದ ಪರಿಹಾರವನ್ನು ತಿಳಿಸ್ಕೊಡಿ ಅಂದರೆ ಖಂಡಿತವಾಗಿಯೂ ಸಣ್ಣ ಪುಟ್ಟ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ನೀವು ಫಾಲೋ ಮಾಡಿದ್ದಲ್ಲಿ 100% ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ ಸ್ನೇಹಿತರೆ. 10ನೇ ಮನೆಯಲ್ಲಿ ಕುಜನಿಂದ ಉಂಟಾಗುವಂತಹ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಲು ಕಟಕ ರಾಶಿಯವರು ಮತ್ತು 12ನೇ ಮನೆಯಲ್ಲಿ ಗುರು ಶುಕ್ರರಿಂದ ಬರುವಂತಹ ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ಈ ಪರಿಹಾರಗಳನ್ನು ಫಾಲೋ ಮಾಡಿ. ಮೊದಲನೇದಾಗಿ ಶನಿವಾರದಂದು ಸ್ನೇಹಿತರೆ ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಬಡವರಿಗೆ, ನಿರಗತಿಕರಿಗೆ ಸ್ನೇಹಿತರೆ ಕಂಬಳಿಯನ್ನು ದಾನ ಮಾಡುವುದು, ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದು,
ಜೊತೆಗೆ ಕಪ್ಪು ಎಳ್ಳನ್ನು ಕೂಡ ದಾನ ಮಾಡಬಹುದು. ಈ ರೀತಿ ದಾನ ಮಾಡುವುದರಿಂದ ಶನಿದೇವರ ಕೃಪೆ ನಿಮ್ಮ ಮೇಲಿರಲಿದೆ. ಜೊತೆಗೆ ಸ್ನೇಹಿತರೆ, ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ದಾನ ಮಾಡುವುದು ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ಎರಡನೇದಾಗಿ ಶಿವ ಮತ್ತು ದುರ್ಗ ಆರಾಧನೆ. ನಿಮ್ಮ ರಾಶಿಯ ಅಧಿಪತಿ ಚಂದ್ರ ಮಾನಸಿಕ ನೆಮ್ಮದಿಗಾಗಿ ಪ್ರತಿ ಸೋಮವಾರ ಶಿವಾಲಯದಲ್ಲಿ ಅಭಿಷೇಕವನ್ನು ಮಾಡಿಸಿ, ಜಲಾಭಿಷೇಕವನ್ನಾದರೂ ಮಾಡಿಸಬಹುದು ಅಥವಾ ಹಾಲಿನ ಅಭಿಷೇಕವನ್ನಾದರೂ ಮಾಡಿಸಬಹುದು. ಮತ್ತು ಮಂಗಳವಾರದಂದು ದುರ್ಗಾದೇವಿಗೆ ಕೆಂಪು ಹೂಗಳಿಂದ ಪೂಜೆ ಮಾಡಿಸಿ ಸ್ನೇಹಿತರೆ. ಇನ್ನು ದಕ್ಷಿಣಾಮೂರ್ತಿ ಸ್ತೋತ್ರ. 12ನೇ ಮನೆಯಲ್ಲಿರುವ ಗುರು ಭಗವಾನನ ಅನುಗ್ರಹಕ್ಕಾಗಿ ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಇದು ಸೂಕ್ತ ಸಮಯದಲ್ಲಿ ಸರಿಯಾದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಇನ್ನು ಮೌನ ಮತ್ತು ತಾಳ್ಮೆ. ಕಚೇರಿಯಲ್ಲಿ ಕುಜನ ಆವೇಶದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳು ಬಾರದಂತೆ ತಡೆಯಲು ನಿಮ್ಮ ಕೆಳ ಹಂತದವರೊಂದಿಗೆ ಪ್ರೀತಿಯಿಂದ ತಾಳ್ಮೆಯಿಂದ ಮಾತನಾಡುವುದು ಉತ್ತಮ ಪರಿಹಾರವಾಗಿರುತ್ತದೆ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಕಟಕ ರಾಶಿಯವರು ಮಾಡಿ ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಬಟ್ಟೆ ದಾನ, ಇನ್ನು ಅನ್ನದಾನ, ಸ್ನೇಹಿತರೆ ಹಣ್ಣು ಹಂಪಲುಗಳನ್ನು ಹಣ ಸಹಾಯವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿ ದೇವರ ಆಶೀರ್ವಾದ ಸಿಕ್ಕಿ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.